ಫ್ರೆಂಡ್ಸ್, ಇಲ್ಲಿ ನಿಮ್ಮ ಮೊಬೈಲಲ್ಲಿ ರೈಟ್ ಸೈಡಲ್ಲಿ ಟಾಪಲ್ಲಿ ಗ್ರೀನ್ ಕಲರ್ ಅಥವಾ ರೆಡ್ ಕಲರು ನಿಮಗಿಲ್ಲಿ ಬ್ಲಿಂಕ್ ಆಗ್ತಿದ್ರೆ, ಗ್ರೀನ್ ಡಾಟ್ ಬರ್ತಿದ್ರೆ ಅಥವಾ ರೆಡ್ ಕಲರ್ ಡಾಟ್ ಬರ್ತಿದ್ರೆ ನೀವು ಇಲ್ಲಿ ತುಂಬ ಹುಷಾರಾಗಿರಬೇಕು. ಯಾಕಂತೇಳಿದ್ರೆ ಈ ರೀತಿಯಾಗಿ ನಿಮಗೊಂದು ಡೇಂಜರ್ ಲೈಟಲ್ಲಿ ಬರ್ತಿದೆ ಅಂತೇಳಿದ್ರೆ ನಿಮ್ಮ ಫೋನಲ್ಲಿ ಏನೋ ಸಮಥಿಂಗ್ ರಾಂಗ್ ಆಗ್ತಿದೆ ಅಂತ ಅರ್ಥ. ಅಂತೇಳಿದರೆ ನಿಮ್ಮ ರೆಕಾರ್ಡರ್ ಮೂಲಕ ಅಥವಾ ಮೈಕ್ರೋಫೋನ್ ಮೂಲಕ ಏನೋ ಒಂದು ಆಕ್ಸೆಸ್ ಆಗ್ತಿದೆ ಅಥವಾ ಬ್ಯಾಕ್ಗ್ರೌಂಡಲ್ಲಿ ಕ್ಯಾಮ್ರಾ ರನ್ ಆಗ್ತಿದೆ. ಇಂಥ ಕೇಸಲ್ಲಿ ಈ ರೀತಿಯಾಗಿ ಇದು ನಿಮಗೆ ಗ್ರೀನ್ ಕಲರ್ ಅಥವಾ ರೆಡ್ ಕಲರ್ ಡಾಟ್ ಬರುತ್ತೆ, ಇಲ್ಲಿ ಬ್ಲಿಂಕ್ ಆಗ್ತಿರುತ್ತೆ ಫೋನ್ನ ರೈಟ್ ಸೈಡಲ್ಲಿ. ಕೆಲವೊಂದನ್ನು ಚೆಕ್ ಮಾಡಬೇಕಾಗುತ್ತೆ, ಎಲ್ಲಿ ರೆಕಾರ್ಡ್ ಆಗ್ತಿದೆ, ಯಾವ ಅಪ್ಲಿಕೇಶನ್ ಇರ್ಬೋದು ಅಥವಾ ಬೇರೆ ಏನಿರ್ಬೋದು, ನಿಮ್ಮ ಕ್ಯಾಮರಾವನ್ನು ಆಕ್ಸೆಸ್ ಮಾಡ್ತಿದೆಯಾ, ಮೈಕ್ರೋಫೋನನ್ನು ಆಕ್ಸೆಸ್ ಮಾಡ್ತಿದೆಯಾ, ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಇಲ್ಲ ಅಂತೇಳಿದ್ರೆ ನಿಮಗೆ ಎನಿ ಟೈಮ್ ನಿಮ್ಮ ಡಾಟಾ ಇನ್ನೊಬ್ಬರ ಕೈಗೆ ಲೀಕ್ ಆಗ್ಬೋದು, ಇನ್ನೊಬ್ಬರ ಕೈಗೆ ಸಿಗ್ಬೋದು. ಹಾಗಾಗಿ ಇಮಿಡಿಯೇಟ್ ಆಗಿ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದ್ದವರು ಪ್ರತಿಯೊಬ್ಬರು ಇದನ್ನು ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಮುಂದೆ ನಿಮಗೆ ಖಂಡಿತವಾಗಿ ಏನಾದರೂ ಸಮಸ್ಯೆ ಆಗುತ್ತೆ. ಹಾಗಾಗಿ ಸಮಸ್ಯೆ ಆಗೋಕ್ಕಿಂತ ಮೊದಲು ನೀವು ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ. ಗೈಸ್, ಮೊದಲೇದಾಗಿ ವಿಡಿಯೋಗಂತೂ ಲೈಕ್ ಮಾಡಿ, ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಏನಕ್ಕೆ ತುಂಬ ಮಂದಿ ಇದೇ ರೀತಿಯಂಥ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಅವ್ರಿಗೆ ಹೆಲ್ಪ್ ಆಗುತ್ತೆ ಯಾವ ರೀತಿ ಸಾಲ್ವ್ ಮಾಡಬೇಕಂತ. ಹಾಗಾಗಿ ಶೇರ್ ಮಾಡಿ. ಅದೇ ರೀತಿಯಾಗಿ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ದೀರಾ, ನಿಮ್ಮ ಮೊಬೈಲ್ ನೇಮನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ಗ್ರೀನ್ ಡಾಟ್ ಬರ್ತಿದ್ರೆ ಎಸ್ ಬರ್ತಿದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಮೊದಲೇದಾಗಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ನೋಡ್ಬೋದು. ನಿಮ್ಗೆ ಇಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ತುಂಬ ಫೋನ್ಗಳಲ್ಲಿ ಬರ್ತಿರೋಂಥ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ನನ್ನ ಫೋನ್ ಕೂಡ ಬರ್ತಿದೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಇಲ್ಲಿ ಟಾಪ್ ರೈಟ್ ಸೈಡಲ್ಲಿ ಇಲ್ಲಿ ಒಂದು ಗ್ರೀನ್ ಡಾಟ್ ಬರ್ತಿದೆ. ಗ್ರೀನ್ ಡಾಟ್ ಯಾಕೆ ಬರ್ತಂದರೆ ಇದಕ್ಕೆ ಮುಖ್ಯವಾಗಿ ಎರಡು ಪರ್ಮಿಷನ್ನ ಇದು ನೀವು ಅಲೋ ಮಾಡಿದ್ರೆ ಮಾತ್ರ, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಎರಡು ಆಕ್ಸೆಸ್ ಆಗ್ತಿದೆ ಮಾತ್ರ ನಿಮಗೆ ಇದು ಬರುತ್ತೆ. ಗೈಸ್, ಅದರಲ್ಲಿ ಒಂದನೇದಾಗಿ ಮೈಕ್ರೋಫೋನು, ಇನ್ನೊಂದು ಎರಡನೇದಾಗಿ ಕ್ಯಾಮರಾ. ಗೈಸ್, ನೋಡ್ಬೋದು, ನಾನು ಇವಾಗ ಇಲ್ಲಿ ನೋಡ್ಬೋದು, ಇವಾಗ ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಿದೆ ಇವಾಗ, ಯಾಕೆಂದರೆ ವೈಟ್ ಬ್ಯಾಕ್ಗ್ರೌಂಡಿಂದ ಇಲ್ಲಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಇವಾಗ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತಿದೆ ಅಂತ ಹೇಳಿದ್ರೆ ಮೈಕ್ರೋಫೋನ್ ಇದು ಓಪನ್ ಆಗಿದೆ, ಹಾಗೆ ಯೂಸ್ ಆಗ್ತಿದೆ ಬ್ಯಾಕ್ಗ್ರೌಂಡಲ್ಲಿ. ಹಾಗಾಗಿ ನಿಮಗೆ ಅಲರ್ಟ್ ಮೆಸೇಜ್ ತೋರಿಸುತ್ತೆ. ಒಂದು ಕೇಸಲ್ಲಿ ನಿಮಗೆ ಮೈಕ್ರೋಫೋನ್ ಆನ್ ಇದ್ದಾಗ ನಿಮಗೆ ಈ ರೀತಿಯಾಗಿ ಇಲ್ಲಿ ಗ್ರೀನ್ ಡಾಟ್ ಬರುತ್ತೆ. ಇನ್ನೊಂದು ಕೇಸಲ್ಲಿ ನೀವು ಕ್ಯಾಮರಾನ ಆನ್ ಇಟ್ಟಾಗ ಈ ರೀತಿ ಬರುತ್ತೆ. ಹೌದು, ನಿಮ್ಮ ಮೊಬೈಲ್ ಕ್ಯಾಮರಾ ಆನ್ ಮಾಡಿದಾಗ ಕೂಡ ನಿಮಗೆ ಇಲ್ಲಿ ಗ್ರೀನ್ ಲೈಟ್ ಡಾಟ್ ಬರುತ್ತೆ. ಗೈಸ್, ಯಾವಾಗಲೂ ನಿಮ್ಮ ಮೊಬೈಲ್ನ ಕ್ಯಾಮರಾ ಆನ್ ಮಾಡ್ತೀರಿ ಆವಾಗ ಕೂಡ ನಿಮಗೆ ಇಲ್ಲಿ ಗ್ರೀನ್ ಡಾಟ್ ಬರುತ್ತೆ. ಚೆಕ್ ಮಾಡ್ಬೋದು, ಟಾಪಲ್ಲಿ ಗ್ರೀನ್ ಡಾಟ್ ಇದೆ. ಗೈಸ್, ಈ ರೀತಿಯಾಗಿ ನಿಮ್ಮ ಮೈಕ್ರೋಫೋನ್ ಮತ್ತು ಕ್ಯಾಮರಾ ಎರಡು ರನ್ನಲ್ಲಿದ್ದರೆ, ಅಂದರೆ ಆಕ್ಸೆಸ್ ಆಗ್ತಿದ್ರೆ ಬ್ಯಾಕ್ಗ್ರೌಂಡಲ್ಲಿ ರನ್ನಲ್ಲಿದ್ದರೆ ಆವಾಗ ನಿಮಗೆ ಈ ರೀತಿಯಾಗಿ ಗ್ರೀನ್ ಡಾಟ್ ಬರುತ್ತೆ. ಇದು ಬಂದುಬಿಟ್ಟು ನಿಮ್ಮ ಮೊಬೈಲ್ ನಿಮಗೆ ಅಲರ್ಟ್ ಮಾಡ್ತಿದೆ, ಬ್ಯಾಕ್ಗ್ರೌಂಡಲ್ಲಿ ಆಕ್ಸೆಸ್ ಆಗ್ತಿದೆ ಅಂದರೆ ರನ್ ಆಗ್ತಿದೆ ಅಂತ ನಿಮಗೆ ಅಲರ್ಟ್ ಮೆಸೇಜು. ಇದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಎಲ್ಲಿ ಇದು ಆಕ್ಸೆಸ್ ಆಗ್ತಿದೆ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡೋದು ಯಾವ ರೀತಿ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಗೈಸ್, ಸೆಟ್ಟಿಂಗ್ ಹೋದ ನಂತರ ನೀವು ಮಾಡಬೇಕಾಗಿರೋದು ಇಲ್ಲಿ ನಿಮಗೆ ಪ್ರೈವೇಸಿ ಅಂತ ಬರುತ್ತೆ, ನೋಡ್ಬೋದು. ನಿಮಗೆ ಇಲ್ಲಿ ಡೈರೆಕ್ಟಾಗಿ ಇದು ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಪ್ರೈವೇಸಿ ಅಂತ ಸಿಗುತ್ತೆ. ಸೆಟ್ಟಿಂಗ್ ಬಂದು ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡ್ಕೊಳ್ಳಿ ಪ್ರೈವೇಸಿ ಅಂತ, ನಿಮ್ಗೆ ಆವಾಗ ಕೂಡ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಪರ್ಮಿಷನ್ ಮ್ಯಾನೇಜರ್ ಅಂತ ನೋಡ್ಬೋದು ಇಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಎರಡು ಸೆಟ್ಟಿಂಗನ್ನು ಇಂಪಾರ್ಟೆಂಟ್ ಆಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಮೈಕ್ರೋಫೋನ್ ಮತ್ತು ಏನು ಕ್ಯಾಮರಾ ಇದೆ ಎರಡಕ್ಕೆ ನೀವು ಯಾವುದೆಲ್ಲ ಅಪ್ಲಿಕೇಶನ್ಗೆ ಅಲೋ ಮಾಡಿದಿರಿ, ಪರ್ಮಿಷನ್ ಕೊಟ್ಟು ಅಲೋ ಮಾಡಿದರೆ ಅದನ್ನು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಗೈಸ್, ಮೊದಲೇದಾಗಿ ನೋಡ್ಬೋದು ಇಲ್ಲಿ ಮೈಕ್ರೋಫೋನ್ ಅಂತ ಇದೆ. ನಾನು ಮೈಕ್ರೋಫೋನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್, ನೋಡ್ಬೋದು ಮೈಕ್ರೋಫೋನಿಗೆ ಈಗಾಗಲೇ ನೋಡ್ಬೋದು ಬ್ಯಾಕ್ ಹೋಗ್ತೀನಿ. ಇವಾಗ 67 ಆ್ಯಪಲ್ಲಿ 20 ಅಪ್ಲಿಕೇಶನ್ಗೆ ನಾನು ಮೈಕ್ರೋಫೋನ್ ಅಲೋ ಮಾಡಿದ್ದೀನಿ. ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಯಾವುದೆಲ್ಲ ಅಪ್ಲಿಕೇಶನ್ ನಾನು ಇಲ್ಲಿ ಮೈಕ್ರೋಫೋನ್ ಅಲೋ ಮಾಡಿದ್ದೀನಿ ಅದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಅನ್ವಾಂಟೆಡ್ ಅಥವಾ ನಿಮಗೆ ಗೊತ್ತಿಲ್ಲದಿರುವಂಥ ಯಾವುದೋ ಒಂದು ಆ್ಯಪ್ ಇದ್ದರೆ, ಹಿಡನ್ ಆಗಿರುವಂಥ ಆ್ಯಪ್ ಇದ್ದರೆ ಅದನ್ನು ಇಮಿಡಿಯೇಟ್ಲಿ ಅದನ್ನು ರಿಮೂವ್ ಮಾಡಬೇಕು. ಪರ್ಮಿಷನ್ ತಿಳಿಸ್ಕೊಡ್ತೀನಿ. ಗೈಸ್, ಇಲ್ಲಿ ನೀವು 1 by 1 ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಮೈಕ್ರೋಫೋನಿಗೆ ಯಾವುದೆಲ್ಲ ಅಪ್ಲಿಕೇಶನ್ ನೀವು ಅಲೋ ಮಾಡಿದರೆ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಯೂಸ್ ಮಾಡದಿರುವಂಥ ಅಪ್ಲಿಕೇಶನ್ ಇದ್ದರೆ ಇಮಿಡಿಯೇಟ್, ಅಥವಾ ನೀವು ಏನಾದರೂ ಅನ್ನೋನ್ ಅಪ್ಲಿಕೇಶನ್ ಇದ್ದರೆ ಇಮಿಡಿಯೇಟ್ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ಗೈಸ್, ನಾನು ಇಲ್ಲಿ ಒಂದು ಅಪ್ಲಿಕೇಶನ್ ಕ್ಲಿಕ್ ಮಾಡ್ತೀನಿ. ಇದೇ ರೀತಿ ಕ್ಲಿಕ್ ಮಾಡಿ ಅಂತ ನೋಡ್ಬೋದು ಇಲ್ಲಿ ಪರ್ಮಿಷನ್ ಇದೆ. ಇಲ್ಲಿ ನಿಮ್ದು ಅಲೋ ಅಂತ ಇರುತ್ತೆ, ನೋಡ್ಬೋದು ಇಲ್ಲಿ ಡೋಂಟ್ ಅಲೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಈ ರೀತಿಯಾಗಿ ನಿಮಗೆ ಅನ್ವಾಂಟೆಡ್ ಆಗಿ ಯಾವುದಾದ್ರು ಒಂದು ಅಪ್ಲಿಕೇಶನ್ ಈ ರೀತಿ ಕಾಣಿಸಿದ್ರೆ ಇಮಿಡಿಯೇಟ್ ಅದನ್ನು ನೀವು ರಿಮೂವ್ ಮಾಡಬೇಕಾಗುತ್ತೆ. ನೋಡ್ಬೋದು ಈ ರೀತಿಯಾಗಿ ಇಲ್ಲಿ ಅಲೋ ಇರುತ್ತೆ, ಡೋಂಟ್ ಅಲೋ ಮಾಡಬೇಕಾಗುತ್ತೆ. ಗೈಸ್, ಈ ರೀತಿಯಾಗಿ ನೀವು ಮೈಕ್ರೋಫೋನ್ ಪರ್ಮಿಷನ್ ಯಾವುದಕ್ಕೆಲ್ಲ ಅಲೋ ಮಾಡಿದ್ರಿ ಒಮ್ಮೆ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಮೈಕ್ರೋಫೋನ್ ಒಮ್ಮೆ ನೀವು ಚೆಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಕ್ಯಾಮರಾ ಚೆಕ್ ಮಾಡಬೇಕಾಗುತ್ತೆ. ಕ್ಯಾಮರಾ ಆಕ್ಸೆಸ್ ಮಾಡಿದ್ರು ಕೂಡ ನಿಮಗೆ ಆ ರೀತಿಯಾಗಿ ಅಲರ್ಟ್ ಬರುತ್ತೆ. ಸಿಂಪಲ್ ಆಗಿ ನೋಡ್ಬೋದು, ಕ್ಯಾಮರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ನೋಡ್ಬೋದು ಎಷ್ಟು ಅಪ್ಲಿಕೇಶನ್ ಇಲ್ಲಿ ಕ್ಯಾಮರಾ ಆಕ್ಸೆಸ್ ಮಾಡಿದೆ ಅದರ ಲಿಸ್ಟ್ ಬಂದಿದೆ. ಗೈಸ್, ಮೊದಲೇದಾಗಿ ನೀವು ಇಲ್ಲಿ ಅಲೋಡಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಯಾವುದೆಲ್ಲ ಅಪ್ಲಿಕೇಶನು ಕ್ಯಾಮರಾ ಪರ್ಮಿಷನ್ ಅಲೋ ಆಗಿದೆ, ಅಂದರೆ ಕ್ಯಾಮರಾನ ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡೋಕ್ಕೆ ಪರ್ಮಿಷನ್ ತಗೊಂಡಿದೆ ಅದರ ಲಿಸ್ಟ್ ಬಂದಿದೆ. ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಅನ್ನೋನ್ ಆಗಿ ಯಾವುದೋ ಒಂದು ಹೊಸ ಅಪ್ಲಿಕೇಶನ್ ನಿಮಗೆ ಇಲ್ಲಿ ಕೊಂಡು ಬಂದರೆ ಇಮಿಡಿಯೇಟ್ ಅದನ್ನು ಪರ್ಮಿಷನ್ ರಿಮೂವ್ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ಅಲ್ಲಿ ಕ್ಯಾಮರಾ ಪರ್ಮಿಷನ್ ಆಫ್ ಆಗುತ್ತೆ.
ಅದೇ ರೀತಿಯಾಗಿ ಇನ್ನೊಂದು ನೋಡ್ಬೋದು, ಇನ್ನೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಇದು ಕ್ಯಾಮರಾನ ಅಲೋ ಮಾಡೋಕ್ಕಾಗಲ್ಲ. ಇಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ, ಏನಾದರೂ ಒಂದು ನಿಮಗೆ ಗೊತ್ತಿಲ್ಲದಿರೋ ಯಾವುದೋ ಒಂದು ಅಪ್ಲಿಕೇಶನ್ ಇದ್ದರೆ ಇಮಿಡಿಯೇಟಲ್ಲಿ ಕ್ಯಾಮರಾ ಮತ್ತು ಮೈಕ್ರೋಫೋನ್ ಪರ್ಮಿಷನನ್ನು ನೀವು ಆಫ್ ಮಾಡಬೇಕು. ಫ್ರೆಂಡ್ಸ್, ಇದನ್ನು ಮಾಡಿದ ನಂತರ ಇನ್ನೊಂದು ಸೆಟ್ಟಿಂಗನ್ನು ಅಥವಾ ಇನ್ನೊಂದು ಸ್ಕ್ಯಾನನ್ನು ಪ್ರತಿಯೊಬ್ಬರು ಮಾಡಬೇಕು, ಇಂಪಾರ್ಟೆಂಟು. ಒಂದು ವೇಳೆ ನಮ್ದು ಏನಾದರೂ ಡಾಟಾ ಏನಾದರೂ ಇನ್ನೊಬ್ರು ಕೈ ಸಿಕ್ಕಿದ್ರೆ ಮತ್ತೆ ಲೈಫ್ ಇಡೀ ನಮಗೆ ಚಿಂತೆ ಆಗುತ್ತೆ. ಸೊ ಅದಕ್ಕಿಂತ ಮೊದಲು ಈ ರೀತಿ ಅಂತ ಒಂದು ಚಿಕ್ಕ ಕೆಲಸ ಮಾಡಿ ಟೆಸ್ಟ್ ಮಾಡಿದರೆ ನಂತರ ನಿಮ್ಮ ಮೊಬೈಲ್ ಸೇಫ್ ಇದ್ದರೆ ನೀವು ಕೂಡ ಸೇಫ್ ಇದ್ದಾಗೆ. ಹಾಗಾಗಿ ಇದನ್ನು ಸ್ಕ್ಯಾನ್ ಮಾಡಬೇಕಾಗತ್ತೆ. ಸೊ ಈ ಸ್ಕ್ಯಾನ್ ಮಾಡಿದರೆ ನಿಮ್ಮ ಮೊಬೈಲಲ್ಲಿ ಯಾವುದೇ ಒಂದು ವೈರಸ್ ಇರ್ಬೋದು ಅಥವಾ ಯಾರೇ ನಿಮ್ಮ ಮೊಬೈಲಲ್ಲಿ ಏನಾದರೂ ಒಂದು ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಅಥವಾ ಈಗಾಗಲೇ ಇನ್ಸ್ಟಾಲ್ ಮಾಡಿದರೆ ಎಲ್ಲವನ್ನ ಇದು ಡಿಟೆಕ್ಟ್ ಮಾಡಿ ತೋರಿಸುತ್ತೆ. ಇದು ಪ್ಲೇಸ್ಟೋರಿಂದ ಒಂದು ಅಪ್ಲಿಕೇಶನ್ ಮೂಲಕ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ನೀವು ಒಮ್ಮೆ ಯೂಸ್ ಮಾಡಿ ಡಿಟೆಕ್ಟ್ ಮಾಡಿದ ನಂತರ ಅಪ್ಲಿಕೇಶನ್ ನೀವು ಅನ್ಇನ್ಸ್ಟಾಲ್ ಮಾಡಿದ್ರೆ ಆಯಿತು, ಅದನ್ನ ಇಟ್ಕೊಳ್ಳೋಂಥ ಅಗತ್ಯವಿಲ್ಲ. ಅಪ್ಲಿಕೇಶನ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ ಅಪ್ಲಿಕೇಶನು. ಗೈಸ್, ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಸೊ ಮೊದಲೇದಾಗಿ ನೋಡ್ಬೋದು, ಇಲ್ಲಿ ಸ್ಕ್ಯಾನ್ ಅಂತಿದೆ ಕೆಳಗಡೆ, ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನಲ್ಲಿ ನಿಮ್ಮ ಮೊಬೈಲಲ್ಲಿ ಯಾವುದೇ ಇರ್ಬೋದು ಹಿಡನ್ ಆಗಿ ಎಲ್ಲವನ್ನ ಇದು ಡಿಟೆಕ್ಟ್ ಮಾಡುತ್ತೆ. ಸೊ ಇದರಲ್ಲಿ ನೋಡ್ಬೋದು ಕೆಳಗಡೆ ಕಂಪ್ಲೀಟ್ ಸ್ಕ್ಯಾನ್ ಅಂತ ಬರುತ್ತೆ, ಎರಡನೇ ಆಯ್ಕೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿರುವಂತಹ A to Z ಫೈಲ್ಸನ್ನು, ಎಲ್ಲ ಮಾಲ್ವೇರನ್ನು ಎಲ್ಲವನ್ನು ಇದು ಸ್ಕ್ಯಾನ್ ಮಾಡಿ ಡಿಟೆಕ್ಟ್ ಮಾಡಿ ತೋರಿಸುತ್ತೆ. ಸೊ ಇದು ಸ್ವಲ್ಪ ನಿಮಗೆ ಟೈಮ್ ತಗೊಳುತ್ತೆ, ಒಂದು 2 ರಿಂದ 3 ನಿಮಿಷ ಟೈಮ್ ತಗೊಳುತ್ತೆ. ಸೊ ನಿಮ್ಮ ಮೊಬೈಲಲ್ಲಿ ಯಾವುದೇ ರೀತಿಯಲ್ಲಿ ಡೇಂಜರಸ್ ಆ್ಯಪ್ಸ್ ಇದ್ದರೆ ಅಥವಾ ಹಿಡನ್ ಆಗಿ APK ಇನ್ಸ್ಟಾಲ್ ಆಗಿದ್ರೆ ಅಥವಾ ನಿಮ್ಮ ಕ್ಯಾಮರಾ ಮತ್ತು ಮೈಕ್ರೋಫೋನನ್ನು ಆಕ್ಸೆಸ್ ಮಾಡ್ತಿದ್ರೆ ಎಲ್ಲವನ್ನು ಇದು ತೋರಿಸುತ್ತೆ, ಡಿಟೆಕ್ಟ್ ಮಾಡಿ. ಸೊ ಹಾಗಾಗಿ ನೀವು ಇಲ್ಲಿ ಇದನ್ನು ಒಮ್ಮೆ ಫುಲ್ಲು ಮೊಬೈಲ್ನ ಸ್ಕ್ಯಾನ್ ಮಾಡಿದ್ರೆ ಆಯಿತು. ನಂತರ ಏನು ಡಿಟೆಕ್ಟ್ ಮಾಡಿ ತೋರಿಸುತ್ತೆ, ಅದರಲ್ಲಿ ಏನಾದರೂ ಡೇಂಜರಸ್ ಅಲ್ಲಿ ಇದ್ದರೆ ಶೋ ಮಾಡುತ್ತೆ. ಇಮಿಡಿಯೇಟ್ ಆಗಿ ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡಿಲೀಟ್ ಮಾಡಿದ್ರೆ ಆಯಿತು. ಈ ರೀತಿ ನೀವು ಒಮ್ಮೆ ಮಾಡಿದ್ರೆ ಸಾಕು. ಇದನ್ನು ಮಾಡಿದ ನಂತರ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿ. ಅದೇ ರೀತಿ ಫ್ರೆಂಡ್ಸ್, ನೀವು ಯಾವ ಫೋನನ್ನು ಯೂಸ್ ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋನ ಏನಕ್ಕೆ ತುಂಬ ಮಂದಿಗೆ ಇದರಿಂದ ಲೈಫ್ ಸೇವ್ ಆಗುತ್ತೆ. ಹಾಗಾಗಿ ಜೊತೆಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ಹಾಕಿ ನಿಮಗೆ ಮೊದಲು ಒಂದು ತಲುಪುತ್ತೆ. ಅದೇ ರೀತಿ ನಿಮಗೆ ಇದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಕ್ವಶನ್ ಇದ್ದರೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಖಂಡಿತವಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ.